ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ರೂಪಾಯಿ ಅಕ್ರಮ ನಡೆದಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸಿಎಜಿ ವರದಿ ಕೇಳಿದೆ. ಲೆಕ್ಕ ಪರಿಶೋಧನೆಯ ವೇಳೆ ಸಿಎಜಿ ಮಹಾಲೇಖಪಾಲಕರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 225 ಕೋಟಿ ರೂಪಾಯಿ ಮೋಸ ನಡೆದಿರುವುದು ಕಂಡುಬಂದಿದೆ. 1.23 ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳು ಇದ್ದಾರೆ. ಅವರಲ್ಲಿ 10.6 ಲಕ್ಷ ಫಲಾನುಭವಿಗಳು ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದು ಅಕ್ರಮವಾಗಿಯೂ ಹಣ ಪಡೆದಿದ್ದಾರೆ. ಇವರಲ್ಲಿ ಪದೇ ಪದೇ ಬ್ಯಾಂಕ್ ಮತ್ತು ಬ್ಯಾಂಕ್ ಖಾತೆ ಬದಲಿಸಿ ಗೊಂದಲ ಉಂಟು ಮಾಡಿದ್ದಾರೆ. ಯೋಜನೆಗೆ ಮೊದಲೇ ಸತ್ತವರು ಇದರಲ್ಲಿ ಸೇರಿದ್ದಾರೆ. 1.8 ಲಕ್ಷ ಬದುಕಿಲ್ಲದ ಫಲಾನುಭವಿಗಳು ಇದ್ದಾರೆ. ಫಲಾನುಭವಿಗಳೇ ಇಲ್ಲದೆ ಬ್ಯಾಂಕ್ ಖಾತೆಯೂ ಇಲ್ಲದೆ 46.65 ಕೋಟಿ ರೂಪಾಯಿ ಸಂದಾಯ ಆಗಿದೆ. 19,020 ಫಲಾನುಭವಿಗಳ ಹೆಸರಲ್ಲಿ 60.70 ಕೋಟಿ ರೂಪಾಯಿ ಕೆಲವು ಖಾತೆಗಳಿಗೆ ಜಮಾ ಆಗಿದೆ. 3.98 ಕೋಟಿ ರೂಪಾಯಿಯ ಜಾಹೀರಾತು ಗುತ್ತಿಗೆಯನ್ನ ನಿಯಮಬಾಹಿರವಾಗಿ ಜೇಂಕರ್ ಅಡ್ವರ್ಟೈಸಿಂಗ್ಗೆ ನೀಡಲಾಗಿದೆ ಎನ್ನಲಾಗಿದೆ.